ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಪರೋಕ್ಷವಾಗಿ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಅಧಿವೇಶನದ ಮೊದಲ ದಿನದಂದು ಸಾಂಪ್ರದಾಯಿಕ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1 ಅನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿ ಇತಿಹಾಸ ಬರೆದಿರುವ ಸ್ಕೈರೂಟ್ ಏರೋಸ್ಪೇಸ್ ಬಾಹ್ಯಾಕಾಶ ಸಂಸ್ಥೆಯ ಯುವ ವಿಜ್ಞಾನಿಗಳ ಸಾಧನೆಯನ್ನು ಶ್ಲಾಘಿಸಿದರು. ಭಾರತದ ಖಾಸಗಿ ಬಾಹ್ಯಾಕಾಶ ರಂಗದಲ್ಲಿ ಕ್ರಾಂತಿ ಸೃಷ್ಟಿಸಿರುವ ಸ್ಟಾರ್ಟ್ಅಪ್ ತಂಡದ ಯುವ ವಿಜ್ಞಾನಿಗಳ ಸರಾಸರಿ ವಯಸ್ಸು ಕೇವಲ 28 ವರ್ಷಗಳು. ನಾನು ಇಲ್ಲಿ ಯಾವುದೇ 56 ವರ್ಷದ ಯುವಕನ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಲೇವಡಿ ಮಾಡಿದರು. ಜೂನ್ ತಿಂಗಳಷ್ಟೇ ಆ 56ನೇ ವರ್ಷಕ್ಕೆ ಕಾಲಿಟ್ಟಿರುವ ರಾಹುಲ್ ಗಾಂಧಿ ಅವರನ್ನು ಕಾಂಗ್ರೆಸ್ ಸದಾ ಯುವ ನಾಯಕ ಅಂತ ಬಿಂಬಿಸೋದನ್ನು ಪ್ರಧಾನಿಯವರು ಈ ಮೂಲಕ ಪರೋಕ್ಷವಾಗಿ ಟೀಕೆ ಮಾಡಿದರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ ಬೇಕಣ್ಣ. ಇನ್ನು ಸಂಸತ್ತಿನ ಉಭಯ ಸದನಗಳಲ್ಲೂ ಗದ್ದಲ ಕೋಲಾಹಲ ಉಂಟಾದರೂ ಕೂಡ ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಬಿಲ್ ಮಂಡನೆಯಾಗಿದೆ. ವಂದೇ ಮಾತರಂಗೆ ಅಪಮಾನವಾದರೆ 3 ವರ್ಷ ಜೈಲು ವಿಧಿಸುವ ಬಿಲ್ ಇದಾಗಿದೆ. ಅಲ್ಲ, ವಿರೋಧ ಪಕ್ಷದ ನಾಯಕ ಹಾಗೆ ನೋಡಕ್ ಹೋದ್ರೆ ರಾಹುಲ್ ಗಾಂಧಿ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅವರು ಟೀಕೆಗಳನ್ನ ಮಾಡ್ತಾರೆ ಅಂತ ಪ್ರಧಾನಿ ಮೋದಿ ಉತ್ತರ ಕೊಡೋದು ಬಿಟ್ಬಿಟ್ಟು ಅವರು ಇದೇ ರೀತಿ ಟೀಕೆ ನಿಮ್ಮ ಏಟಿಗೆ ತಿರುಗೇಟು ಅನ್ನೋ ರೀತಿನಲ್ಲೇ ಮಾತಾಡ್ಕೊಂಡು ಕೂತಿದ್ರೆ ಕರೆಕ್ಟ್ ಅಲ್ವಾ? ಈಗ ಈ 56 ವರ್ಷದ ಯುವಕನ ವಿಚಾರದಲ್ಲಿ ಇವರು ಟೀಕೆ ಮಾಡಿದ್ರಲ್ಲ, ಈ ಯುವ ವಿಜ್ಞಾನಿಗಳ ವಿಚಾರದಲ್ಲಿ ಮಾತನಾಡುವಂತವರು ಅದೇ 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದು ಬಿಟ್ಟು ಆಚೆ ಬಂದು ಇವತ್ತು ಅದೇ ಸಾವಿರಾರು ವಿದ್ಯಾರ್ಥಿಗಳು ಅದೇ ಸಂಸತ್ತಿನ ಮುಂಭಾಗದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಬೀದಿಯಲ್ಲಿ ಲಾಠಿ ಏಟ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತಿಂದ್ರಲ್ಲ, ಅವ್ರ ಬಗ್ಗೆ ಒಂದೇ ಒಂದು ಯಾಕೆ ಮಾತನಾಡಲ್ಲ ನೀವು? ಪರೀಕ್ಷೆ ಚರ್ಚಾ ಅಂತ ಮಾಡ್ತೀರಾ, ಅವೆಲ್ಲ ಮಾಡ್ತೀರಾ. ವಿದ್ಯಾರ್ಥಿಗಳ ಧೈರ್ಯವನ್ನ ಕುಗ್ಗಿಸಬೇಡಿ, ಪರೀಕ್ಷೆ ವಿಚಾರದಲ್ಲಿ ತಂದೆ ತಾಯಿ ಹಿಂಗೆ ನಿಂತ್ಕೊಳ್ಳಿ ಅಂತ ಹೇಳಿ ಹಲವು ಪಾಠಗಳನ್ನ ಮಾಡ್ತೀರಾ. You have to speak in English in my class. Introduce yourself. ಸ್ಪೀಚ್ ಮಾಡ್ತೀರಾ. ಇಲ್ಲಿ ಏನಾಗಿದೆ ನಿಮಗೆ ಮಾತಾಡಕ್ಕೆ? ಯಾವ ವಿಚಾರ ನಿಮ್ಮನ್ನ ಕಟ್ಟಿ ಹಾಕ್ತಾ ಇದೆ? ಅದೇ ಯುವಕರು ನಿಮಗೆ ತಿರುಗಿ ಬೀಳಕ್ಕೆ ಶುರು ಮಾಡಿದ್ದಾರೆ. ಈಗ ಯಾವ ಯುವಕರು ನಿಮಗೆ ಓಟ್ ಹಾಕಿದ್ರು ಅದೇ ಯುವಕರು ತಿರುಗಿ ಬೀಳ್ತಾ ಇದ್ದಾರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಅವ್ರ ಬಗ್ಗೆ ಮಾತನಾಡಕ್ಕಾಗಲ್ಲ. ಇದೇ ನೋಡಕ್ ಹೋದ್ರೆ ವಾಂಗ್ ಚುಕ್ ಅಂತವರೇ ಪ್ರಧಾನಿ ಮೋದಿ ಅಡ್ಮಿನಿಸ್ಟ್ರೇಷನ್ ಒಂದು ಕಾಲದಲ್ಲಿ ಹೊಗಳಿದವರು ಎಕ್ಸಲ್ಲಿ ಪೋಸ್ಟ್ ಬೇರೆ ಹಾಕಿದ್ರು, ಅಂತವರೇ ತಿರುಗಿ ಬಿದ್ದಿದ್ದಾರೆ. ಯಾಕೆ ಹಿಂಗ್ ಮಾಡ್ಕೊಳ್ತಾ ಇದ್ರು ಏನು? ಅದು ಒಬ್ಬ ಧರ್ಮೇಂದ್ರ ಪ್ರಧಾನಿಗೋಸ್ಕರ 10 ಲಕ್ಷ ಕೊಡ್ತೀನಿ, ಇಂಪ್ರೂವ್ ಮಾಡ್ಬಿಟ್ರೆ ಅಲ್ಲೇ 10 ಲಕ್ಷ ಬೇಡ 10 ಕೋಟಿ ಕೊಡ್ತೀನಿ. ಅಲ್ಲಿ ಒಬ್ಬ ಧರ್ಮೇಂದ್ರ ರೆಸಿಗ್ನೇಷನ್ ತಗೊಂಡ್ಬಿಟ್ರೆ ಆಗೋಗಿರೋದ. ದೇಶದ ಮರ್ಯಾದೆನ ಹೋಗ್ತಾ ಇದೆ, ನಿಮ್ಮ ಸರ್ಕಾರದ ಮರ್ಯಾದೆ ಹೋಗ್ತಾ ಇದೆ. ಯುವಕರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾಕೆ ಧರ್ಮೇಂದ್ರ ಪ್ರಧಾನ್ ವಿಚಾರದಲ್ಲಿ ಇಷ್ಟೊಂದು ನಿಮಗೆ ಆಸಕ್ತಿ, ಪ್ರೀತಿ? ಪ್ರತಿಷ್ಠೆ ಯಾಕೆ ತಗೊಂಡಿದ್ರು, ಹಠ ಯಾಕೆ ಹಿಡ್ಕೊಂಡಿದ್ರು, ಒಂದು ಅರ್ಥ ಆಗ್ತಿಲ್ಲ. ವೆರಿ ಸ್ಯಾಡ್ ಪಾರ್ಟ್ ವಿಚಾರದಲ್ಲಂತೂ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡಿಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ. ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು